ಬೆಳಕನೇ ನೋಡ್ತಾ ಇರೋದು ಅವನು. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಏನು ಇವತ್ತು ನಾವು ವಾಸಿಮುಕ್ತ ಕರ್ನಾಟಕ ಮಾಡೋಕ್ಕೆ ಹೊರಟಿದ್ದೀವಿ. ದಯವಿಟ್ಟು ನಿಮ್ಮ ಬೆಂಬಲ ಇರಬೇಕು. ದಯವಿಟ್ಟು ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮಗೂ ಇದೇ ಥರ ಸಹಾಯ ಮಾಡಬೇಕಂದ್ರೆ ನಮ್ಮ ಜನಸ್ನೇಹಿ ನಿರಾತ್ರಿಷ್ಣರ ಆಶ್ರಮಕ್ಕೆ ಬಂದು ಸಹಾಯ ಮಾಡ್ಬೋದು. ಅವರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಕೈಲಾದಂಥ ಸೇವೆಯನ್ನು ನಿಸ್ವಾರ್ಥವಾಗಿ ಮಾಡುವಂಥ ಒಂದು ಪ್ರಯತ್ನ ಹಸಿವು ಮುಕ್ತ ಕರ್ನಾಟಕ. ಸೊ ನಮ್ಮ ಕರ್ನಾಟಕ ಆಗಬೇಕು. ಅಮ್ಮ, ಈ ಒಂದು ಕೆಲಸ ನಿಮ್ಗೆ ಏನ್ ಅನ್ನಿಸ್ತು? ಅನುಕೂಲ ಆಗ್ತೈತೆ. ನೀವು ನೋಡ್ತಾ ಇದ್ರೆ ನಿಮ್ಮಿಂದ ನಮ್ಗೆ ಅನುಕೂಲ ಆಗ್ತೈತೆ. ದೇವ್ರು ಕಾಪಾಡಲಿ ಅಣ್ಣ. ಅನ್ನ ಎಲ್ಲ ಅಕ್ಕಿ ಕಿಟ್ಟು ಅನ್ನ ಎಲ್ಲ ತಂದ್ಕೊಡ್ತಾ ಇದ್ರೆ ಕೈಯ ಬರಲ್ಲ ಕೊಡಕ್ಕೆ. ಬಡವ್ರ ಅಂತ ಕಣ್ಣ ಕಾಣಲ್ಲ ಅವ್ರಿಗೆ. ನಿಮ್ಮವನ್ನ ಅಷ್ಟಾದ್ರೂ ಮಾಡ್ತಾ ಇದ್ರೆ ದೇವ್ರು ಕಾಪಾಡಿ. ಎಷ್ಟು ಮನೆಗಳಿದೆ ಅಮ್ಮ ಇಲ್ಲಿ? ಇಲ್ಲಿಂದ ಎಲ್ಲ ಕೂಲಿ ಕೆಲಸ ಮಾಡೋರು, ಎಲ್ಲ ಕೂಲಿ ಅವತ್ ಮಾಡೋರೆ ಅಣ್ಣ. ಎಲ್ಲ ಹೋದ್ರೆ ತಿನ್ನಿಲ್ಲ ಅಂದ್ರೆ ಇಲ್ಲೇ ಇಲ್ಲ ನಮ್ಗೆ. ದೇವ್ರು ಮಕ್ಳು ಮಾರು ಒಂದೊಂದ್ ಮನೆಗೆ 4 ಜನ 3 ಜನ ಮಕ್ಳವೆ. ನಿಮ್ಮ ಆಶೀರ್ವಾದದಿಂದ ನಾವು ತಿನ್ಕೊಂತೀವಿ ಅಷ್ಟೇ. ಅದೇ ನಮ್ಮ ಕೈಲಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಕೆಲಸ ಮಾಡ್ಲಿ ಅಣ್ಣ. ನೀವಾದ್ರೂ ಇಲ್ದಾರನ್ನ ಬಂದ್ ಕೊಡ್ತಾ ಇದ್ದವ್ರ ಕೈಯ ಬರಲ್ಲ ಕೊಡಕ್ಕೆ. ಸಾವುಕಾರಿಗೆ ಇನ್ನೂ ಬೇಕಾ ನಾವೇ ಕೊಡ್ತೀವಿ ಅಂತ ಕೇಳ್ತಾರೆ. ನಮ್ಮದನ್ನ ಕಿತ್ಕೊಂಡ್ಬಿಡ್ತಾರೆ ಬೇಕಾದ್ರೆ ಅವ್ರು. ಹಂಗೆ ಕೊಡ್ರಿ ಅಂತ. ನಾವು ಬಡವರಾದ್ರೆ 10 ರೂಪಾಯಿ ಕೊಡ್ತೀವಿ. ಒಂದ್ 15 ದಿವಸ ಒಂದ್ 20 ದಿವಸ ಕೊಟ್ಟಿದ್ರೆ ಬೇರೆ ಯಾರು ತಗೊಂಬಂದ್ ಕೊಟ್ಟಿಲ್ಲ. ಈ ತರ ನಿಮ್ಗೂ ಅನ್ನ ಪಾಪ ಕಿಟ್ ಎಲ್ಲ ಕೊಟ್ಟಿದ್ರೆ ದೇವ್ರು ಒಳ್ಳೇದ್ ಮಾಡ್ಲಿ ಅಣ್ಣ. ಬನ್ನಿ, ಸ್ವಲ್ಪ ಊಟ ಇದೆ. ಹಂಗೆ ಕೊಟ್ಬಿಡಿ. ಲೈನ್ ಮಾಡ್ರಿ, ಲೈನ್ ಮಾಡ್ರಿ. ಅಕ್ಕ ಪ್ಲೇಟ್ ಎಲ್ಲ ಗಣೇಶ ಲೈನ್ ಮಾಡ್ರಿ. ಲೈನು ಎಲ್ಲಾರ್ಗು ಬೇಕಾದ್ರೆ ಲೈನ್ ಮಾಡಮ್ಮ. ಲೈನ್ ಆಗಿ ಲೈನ್ ಮಾಡಿ. ಇದ್ರೊಳಗೆ ಬಿಡು.
లైన్ చేస్తే బాగుంటుంది. లైన్ ಮಾಡ್ರಿ. ಅಪ್ಪಾಜಿ ಈ ಕಡೆ ಬಂದ್ಬಿಡಿ, ಲೈನ್ ಬಂದ್ಬಿಡಿ ಆರಾಮಾಗಿ. ಲೈನ್ ಬಂದ್ಬಿಡಿ ಆರಾಮಾಗಿ. ಲೈನ್ ಬಂದ್ಬಿಡ್ರಿ ಎಲ್ಲ. ಅಮ್ಮ ಈ ಕಡೆ ಬಂದ್ಬಿಡಿ, ಬಂದ್ಬಿಡಿ ಈ ಕಡೆ. ಅಮ್ಮ ಈ ಕಡೆ ಬಂದ್ಬಿಡಿ ಅಮ್ಮ, ಎಲ್ಲರೂ ಸಿಗುತ್ತೆ ಬನ್ನಿ ಸ್ವಲ್ಪ. ಅಣ್ಣ ಇವರಿಬ್ರು ಕೊಟ್ಬಿಡಿ. ಲೈನಲ್ಲಿ ಬಂದ್ಬಿಡ್ತಾರೆ. ಲೈನಲ್ಲಿ ಬರ್ಬಿಟ್ಟ, ಲೈನಲ್ಲಿ ಬರೋ ಕಡೆ, ಲೈನಲ್ಲಿ ಬರಪ್ಪ ಎಲ್ಲ. ಲೈನಲ್ಲಿ ಬರ್ಬೇಕಲ್ಲ, ಸೆಂಟ್ರಲ್ ನುಗ್ಬಾರ್ದು, ಎಲ್ಲ ಲೈನಲ್ಲಿ ಬರ್ಬೇಕು. ಲೈನ್ సార్ లేదన్నా వేస్ట్ చేయొద్దండి. ಸ್ವಲ್ಪ ನೋಡ್ಕೊಂಡು ಕೊಡೋಣ. ಇನ್ನ ಅವರೇ ಎಲ್ಲರಿಗೂ ಆಗ್ಬಿಟ್ಟು కమ్మే ఉన్నప్పుడు మళ్ళీ అప్పుడు పలావ్ ఎంతో తెచ్చుకొచ్చింది. అప్పుడు ఎవరు చాలా జనాలు ఉండిండే. ಅನ್ನದಾನ ಧರ್ಮ ಯಾವತ್ತಿದ್ರು ಹಿಂದೆ ಮುಂದೆ ತಂದು ಕಾಪಾಡೋದು. ಅವ್ರ ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರು ಒಳ್ಳೇದಾಗ್ಲಿ ಅಂತ ಅರ್ಸಿರ್ತಾರಲ್ಲ, ಅದ್ ನೋಡ ಅದೇ ಯಾವತ್ತಿದ್ರು ಒಳ್ಳೇದಾಗುತ್ತೆ. ತಗೋಯ್ತಾರ ಒಳ್ಳೇದಾಗ್ಲಿ ಅಣ್ಣ. ಖಾಲಿ ಆದ್ರೆ ಖುಷಿ. ಅವ್ರಿಗೆ ಯಾವಾಗ್ಲೂ ಅವರೇ ಬಂದಿದ್ದಲ್ವ. ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರಕ್ಕಾಗಿಲ್ಲ, ನಿಮ್ಮ ಸುತ್ತಮುತ್ತ ಕೂಡ ಹಸ್ಕೊಂಡಿರೋ ತುಂಬ ಜನ ಇರ್ತಾರೆ. ದಯವಿಟ್ಟು ನಿಮ್ಮ ಕಣ್ಣಿಗೆ ಕಾಣಿಸಿದ್ರೆ ನೀವು ಕೂಡ ಹೋಗಿ ಅಲ್ಲಿ ಸಹಾಯವನ್ನು ಮಾಡಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ನಮಗಂತೂ ತುಂಬ ಖುಷಿ ಕೊಟ್ಟಿದೆ ಈ ಒಂದು ಕೆಲಸ. ಸೊ ಇಲ್ಲಿರ್ತಕ್ಕಂಥವ್ರ ಒಂದು ದಿವಸದ ಊಟದ ಒಂದು ಸಮಸ್ಯೆನ ಬಗೆಹರಿಸಿದ್ದೀವಿ ಅಂತ ನನಗನ್ಸುತ್ತೆ. ಸೊ ಈ ಒಂದು ಕೆಲಸ ಮಾಡಲಿಕ್ಕೆ ನಿಮ್ಮೆಲ್ಲರೂ ಸಪೋರ್ಟು ಪ್ರೀತಿ ನನಗೆ ಬೇಕು. ನಮ್ಮ ಆಶ್ರಮ ಇರೋದು ನೆಲಮಂಗಲ ಸೊಂಡೆಗುಪ್ಪ. ಸೊ ನೀವು ಕೂಡ ನಮ್ಮ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡ್ಬೋದು, 9686879752. ನೀವು ಕೂಡ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ನೀವು ಬಂದು ಈ ಥರ ನಮಗೆ ಒಂದು ಸಣ್ಣ ಸಹಾಯವನ್ನು ಮಾಡಿದ್ರೆ ಈ ಥರ ಸುತ್ತಮುತ್ತ ಹಸ್ಕೊಂಡಿರೋಂಥವ್ರ ಒಂದು ಹೊತ್ತಿನ ಊಟಕ್ಕೆ ಸಹಾಯ ಮಾಡುವಂಥ ಶಕ್ತಿ ನನಗೆ ಬರುತ್ತೆ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಶನೇಶ್ವರ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಒಳ್ಳೇದು ಮಾಡ್ತಾ ಇದ್ರೆ ಒಳ್ಳೇದೇ ಆಗೋದು. ಏನಾಗ್ಕೊಂಡ್ರು ಪರವಾಗಿಲ್ಲ, ನಮ್ಮ ಬಡವ್ರ ಬಗ್ಗರದಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ. ಜನಕ್ಕೆ ನಮ್ಮ ಹತ್ರ ಹಂಚ್ ನೋಡ್ತೀವಿ ಅಂತೀವಲ್ಲ, ಅದೇ ಬರೋದು ದೇವರನ್ನ ಕಾಪಾಡೋದು. ಅದು ಒಳ್ಳೇದಾಗ್ಲಿ. ಓಡ್ ಬರೋದು.
ಅದೇ ಒಳ್ಳೇದ್ ಕಾಪಾಡೋದು. ಆಸ್ತಿ ಕೇಳಲ್ಲ, ಅನ್ಸತ್ ಕೇಳಲ್ಲ, ಅಣ್ಣ ದುಡ್ಡು ಕೇಳಲ್ಲ, ಏನು ಕೇಳಲ್ಲ. ಒಂದು ತನ್ನ ಬಡವ್ರು ಬಂದು ನೋಡ್ತಿರಲ್ಲ, ಅದೇ ಬರೋದು, ಅದೇ ಬೇಕಾಗಿಲ್ಲ. ಅದೇ ಬರೋದು. ನಿಮ್ ಮಕ್ಳು ಮರಿಗೆ ಅದೇ ಕಾಪಾಡೋದು ಪಾಪ. ಒಳ್ಳೇದಾಗ್ಲಿ ಅಣ್ಣ ಪಾಪ. ఆయన ఉడుకోవచ్చు ఇచ్చినాడే చెప్పిన మాటకి అది తెలుసుకోవాలా.